ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದ್ ಕಾಲದಲ್ಲಿ ಪಶ್ಚಿಮ ಬಂಗಾಳ ಅಂದ್ರೆ ಅದು ಕೇವಲ ರೌಡಿಗಳ ಗುಂಡರ ಅಡ್ಡೆ ಅಂತ ಇಡೀ ದೇಶವೇ ಮಾತನಾಡ್ಕೊಳ್ತಾ ಇತ್ತು. ಆಡಳಿತ ಪಕ್ಷದ ನಾಯಕರ ಬೆಂಬಲವಿದ್ದರೆ ಸಾಕು, ರಸ್ತೆಯಲ್ಲಿ ನಿಂತು ಯಾರ ಉಸಿರನ್ನು ಬೇಕಾದ್ರೂ ನಿಲ್ಲಿಸುವಂತಹ ಮತ್ತು ಯಾರ ಆಸ್ತಿಯನ್ನು ಬೇಕಾದ್ರೂ ಕೂಡ ಕಸಿದುಕೊಳ್ಳುವಂತಹ ಕರಾಳ ಮತ್ತು ಭೀಕರ ವ್ಯವಸ್ಥೆ ಅಲ್ಲಿತ್ತು. ಆದ್ರೆ ಈಗ ಕಾಲ ಸಂಪೂರ್ಣವಾಗಿ ಬದಲಾಗಿದೆ. ಬಂಗಾಳದಲ್ಲಿ ಆಡಳಿತ ಯಂತ್ರ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿದೆ. ಬಂಗಾಳದ ರಸ್ತೆಗಳಲ್ಲಿ ಈಗ ಗೂಂಡಾಗಳು ರಾಜರಂತೆ ಮೆರಿತಾ ಇಲ್ಲ, ಬದಲಾಗಿ ಕೇವಲ ಒಳ ಉಡುಪಿನಲ್ಲಿ ತಲೆ ಬೋಳಿಸಿಕೊಂಡು ಪೊಲೀಸರ ಕೈಯಲ್ಲಿ ಪೆಟ್ಟು ತಿನ್ನುತ್ತಾ ಕಣ್ಣೀರು ಹಾಕುತ್ತಾ ಮೆರವಣಿಗೆ ಹೋಗ್ತಾ ಇದ್ದಾರೆ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಬದಲಾವಣೆಯಾದ ಮೇಲೆ ಅಕ್ಷರಶಃ ಯೋಗಿ ಮಾಡೆಲ್ ಜಾರಿಯಾಗಿದೆ. ಟಿಎಂಸಿ ಆಡಳಿತದಲ್ಲಿ ಪ್ರಶ್ನಾತೀತ ಡಾನ್ಗಳಾಗಿ ಮೆರೆದಿದ್ದಂತಹ ಇಬ್ಬರು ಕುಖ್ಯಾತ ರೌಡಿಗಳಾದ ಆಕಾಶ್ ಸಿಂಗ್ ಮತ್ತು ಗಬ್ಬರ್ ಎಂದೇ ಕರೆಯಲ್ಪಡ್ತಾ ಇದ್ದಂತಹ ಶಮೀಮ್ ಅಹಮದ್ ಅವರನ್ನ ಬಂಗಾಳದ ಪೊಲೀಸರು ನಡು ರಸ್ತೆಯಲ್ಲಿ ಬಟ್ಟೆ ಬಿಚ್ಚಿಸಿ ಪೆರೇಡ್ ಮಾಡಿಸಿದ್ದಾರೆ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಈ ಇಬ್ಬರು ರೌಡಿಗಳು ಮಾಡಿದ್ದ ಭೀಕರ ಅಪರಾಧಗಳೇನೇನು, ಔರಾ ಮತ್ತು ಶಿವಪುರ ಪ್ರದೇಶದಲ್ಲಿ ಇಬ್ಬರು ನಡೆಸ್ತಾ ಇದ್ದಂತಹ ಆ ಕರಾಳ ಲ್ಯಾಂಡ್ ಮಾಫಿಯಾ ಮತ್ತು ಹಫ್ತಾ ವಸೂಲಿ ದಂಧೆ ಹೇಗಿತ್ತು, ಅಮಾಯಕರ ರಕ್ತವನ್ನ ತಿಗಣೆಯಂತೆ ಕುಡಿತಾ ಇದ್ದಂತಹ ಈ ಕಾಡು ಮನುಷ್ಯರ ಹೆಡೆಮುರಿ ಕಟ್ಟಿ ತಲೆಬೋಳಿಸಿ ನಡು ರಸ್ತೆಯಲ್ಲಿ ಎಳೆದಾಡಿದ ಪೊಲೀಸರ ಆ ಭಾರಿ ದೊಡ್ಡ ಮೆಗಾ ಆಪರೇಷನ್ ಎಂಥದ್ದು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಬಂಗಾಳದ ಗೂಂಡಾಗಳ ನಿದ್ದೆಗೆಡಿಸಿರುವಂತಹ ಈ ಪೆರೇಡ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಬಂಗಾಳದಲ್ಲಿ ಯೋಗಿ ಮಾಡೆಲ್ ಬಂದಿರುವುದು ಸರಿ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಗೂಂಡಾಗಳನ್ನ ಮಟ್ಟ ಹಾಕಬೇಕು ಅಂತ ನಿಮ್ಗನ್ಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಪೊಲೀಸ್ ಕಾರ್ಯಾಚರಣೆಯ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಬಂಗಾಳದಲ್ಲಿ ಇಷ್ಟು ವರ್ಷಗಳ ಕಾಲ ಬೇರೂರಿದ್ದ ಆ ಗೂಂಡಾ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಟಿಎಂಸಿ ಆಡಳಿತವಿದ್ದಾಗ ಬಂಗಾಳದ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಲ್ಲೂ ಕೂಡ ಒಬ್ಬೊಬ್ಬ ಲೋಕಲ್ ದಾದ ಹುಟ್ಕೊಂಡಿದ್ದ. ಇವರು ಅಧಿಕೃತವಾಗಿ ಆಡಳಿತ ಪಕ್ಷದ ನಾಯಕರು ಅಂತ ಬೋರ್ಡ್ ಹಾಕೊಳ್ತಾ ಇದ್ರು. ಆದ್ರೆ ಒಳಗೊಳಗೆ ಮಾಡ್ತಾ ಇದ್ದ ಕೆಲಸವೆಲ್ಲವೂ ಕೂಡ ಪಕ್ಕಾ ಭೂಗತ ಪಾತಕಿಗಳ ಕೆಲಸಗಳಾಗಿತ್ತು. ಪೊಲೀಸರು ಕೂಡ ಈ ಗೂಂಡಾಗಳ ಕಂಟ್ರೋಲ್ ನಲ್ಲಿ ಇರ್ತಾ ಇದ್ರು. ಈ ರೌಡಿಗಳ ಚೇಲಾಗಳ ಮೇಲೆ ಯಾವುದಾದ್ರೂ ಕಂಪ್ಲೇಂಟ್ ಬಂದ್ರೆ ಪೊಲೀಸ್ ಠಾಣೆಗೆ ನುಗ್ಗಿ ಎಫ್ಐಆರ್ ಹಾಕದಂತೆ ಬೆದರಿಕೆ ಹಾಕುವ ಹಂತಕ್ಕೆ ಇವರ ದರ್ಪ ಬೆಳೆದಿತ್ತು. ಆದ್ರೆ ಈಗ ಹೊಸ ಆಡಳಿತ ಬಂದ ಮೇಲೆ ಈ ದರ್ಪ ಕಂಪ್ಲೀಟ್ ಆಗಿ ಧೂಳಿಪಟವಾಗಿದೆ. ರಣಭೇಟೆಯನ್ನ ಬಂಗಾಳ ಪೊಲೀಸರು ಶುರು ಮಾಡಿದ್ದಾರೆ. ಮೊದಲಿಗೆ ನಾವು ಆಕಾಶ್ ಸಿಂಗ್ ನ ಕರಾಳ ಮುಖವನ್ನ ನೋಡ್ಬೇಕಾಗತ್ತೆ. ಉತ್ತರ ಹೌರಾ ಪ್ರದೇಶದಲ್ಲಿ ಈ ಆಕಾಶ್ ಅಕ್ಷರಶಃ ಒಬ್ಬ ಅಘೋಷಿತ ರಾಜನಂತೆ ಮೆರಿತಾ ಇದ್ದ. ಇವನ ಮೇಲೆ ಹಲವಾರು ಗಂಭೀರ ಪ್ರಕರಣಗಳು ಕೂಡ ದಾಖಲಾಗಿದ್ವು. ಬೆಲೆ ಬಾಳುವ ಸರ್ಕಾರಿ ಭೂಮಿಗಳು, ಅಮಾಯಕ ಜನರ ಖಾಸಗಿ ಜಮೀನುಗಳನ್ನ ಬಲವಂತವಾಗಿ ಕಸಿದುಕೊಂಡು ಅದನ್ನ ಅಕ್ರಮವಾಗಿ ಮಾರಾಟ ಮಾಡುವ ಲ್ಯಾಂಡ್ ಮಾಫಿಯಾ ದಂಧೆಯನ್ನ ಈತ ನಡೆಸ್ತಾ ಇದ್ದ. ಆ ಪ್ರದೇಶದಲ್ಲಿ ಯಾರೇ ಹೊಸದಾಗಿ ಮನೆ ಕಟ್ಟಬೇಕಾದ್ರೂ ಅಥವಾ ಯಾವುದೇ ನಿರ್ಮಾಣ ಕಾರ್ಯ ಶುರು ಮಾಡಬೇಕಾದ್ರೂ ಕೂಡ, ಗುತ್ತಿಗೆಗಳನ್ನ ಪಡೆಯಬೇಕಾದ್ರೂ ಕೂಡ ಇವನಿಗೆ ಕಡ್ಡಾಯವಾಗಿ ಮಾಮೂಲು ಅಂದ್ರೆ ಪ್ರೊಟೆಕ್ಷನ್ ಮನಿಯನ್ನ ಕೊಡ್ಲೇಬೇಕಾಗಿತ್ತು. ಇದು ಅಕ್ಷರಶಃ ಒಂದು ಪ್ಯಾರಲಲ್ ಗವರ್ಮೆಂಟ್ ಅಂದ್ರೆ ಸಮಾನಾಂತರ ಸರ್ಕಾರದಂತೆ ನಡೀತಾ ಇತ್ತು. ಆಕಾಶ್ ದರ್ಪ ಎಷ್ಟಿತ್ತಂದ್ರೆ ಯಾರಾದ್ರೂ ಇವನ ವಿರುದ್ಧ ಧ್ವನಿ ಎತ್ತಿದ್ರೆ ಅಥವಾ ವಿರೋಧ ಪಕ್ಷದ ಕಾರ್ಯಕರ್ತರು ಇವನನ್ನ ಪ್ರಶ್ನಿಸಿದ್ರೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವರ ಉಸಿರು ನಿಲ್ಲಿಸುವಂತಹ ಮಟ್ಟಿಗೆ ಇವನು ಕ್ರೂರವಾಗಿದ್ದ. ಜೀವ ಬೆದರಿಕೆ ಹಾಕಿ ಅವರ ಧ್ವನಿಯನ್ನ ಹತ್ತಿಕ್ತಾ ಇದ್ದ. ಅಧಿಕಾರದಲ್ಲಿದ್ದವರ ಕಂಪ್ಲೀಟ್ ಬೆಂಬಲವಿದ್ದ ಕಾರಣ ಪೊಲೀಸ್ ಠಾಣೆಯ ಕೆಲಸಗಳಲ್ಲೂ ಕೂಡ ಹಸ್ತಕ್ಷೇಪ ಮಾಡಿ ಇವನ ಗ್ಯಾಂಗ್ ನ ಹುಡುಗರ ಮೇಲೆ ಯಾವುದೇ ಕೇಸ್ ಆಗದಂತೆ ನೋಡ್ಕೊಳ್ತಾ ಇದ್ದ. ಇವನ ಅಟ್ಟಹಾಸ ಮತ್ತು ಪುಂಡಾಟಿಕೆ ಎಷ್ಟಿತ್ತಂದ್ರೆ ದಿನ ರಾತ್ರಿ ಎನ್ನದೇ ಅಮಾಯಕ ಜನರ ರಕ್ತವನ್ನ ಅಕ್ಷರಶಃ ತಿಗಣೆಯಂತೆ ಹೀರ್ತಾ ಇದ್ರು. ಆದ್ರೆ ಪಾಪದ ಕೊಡ ತುಂಬಿದಾಗ ಅವರ ಫಲ ಅನುಭವಿಸಲೇಬೇಕಲ್ವಾ? ಆಕಾಶ್ ನ ಪಾಪದ ಕೊಡ ಈಗ ಕಂಪ್ಲೀಟ್ ಆಗಿ ಒಡೆದು ಹೋಗಿದೆ. ಬಂಗಾಳದ ನೂತನ ಪೊಲೀಸರು ಈತನನ್ನ ಹೆಡೆಮುರಿ ಕಟ್ಟಿ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಕೇವಲ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಲಿಲ್ಲ, ಬದಲಾಗಿ ಇವನಿಗೆ ಸಮಾಜದಲ್ಲಿ ಇದ್ದಂತಹ ಆ ಭಯದ ಸಾಮ್ರಾಜ್ಯವನ್ನ ಒಡೆಯಲು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಈತನ ತಲೆಯನ್ನ ಕಂಪ್ಲೀಟ್ ಆಗಿ ಬೋಳಿಸಿ ಕೇವಲ ಒಳ ಉಡುಪಿನಲ್ಲಿ ಅಂದ್ರೆ ಪ್ಯಾಂಟ್ ಬೆಚ್ಚಿಸಿ ನಡು ರಸ್ತೆಯಲ್ಲಿ ಸಾರ್ವಜನಿಕವಾಗಿ ಪೆರೇಡ್ ಮಾಡಿಸಿದ್ದಾರೆ. ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಈ ದರ್ಪದ ರೌಡಿ ಈಗ ತಲೆ ತಗ್ಗಿಸಿ ಪೊಲೀಸರ ಮುಂದೆ ಬೆಕ್ಕು ಮರಿಯಂತೆ ನಡೆದುಕೊಳ್ತಾ ಇರುವುದನ್ನ ಇಡೀ ಜಗತ್ತೇ ನೋಡಿದೆ. ಪೊಲೀಸರು ಈ ರೀತಿ ನಡು ರಸ್ತೆಯಲ್ಲಿ ಪೆರೇಡ್ ಮಾಡಿಸ್ತಾ ಇದ್ದರ ಹಿಂದಿನ ಅಸಲಿ ಗುಟ್ಟು ಏನಂದ್ರೆ ಅದು ಸೈಕಲಾಜಿಕಲ್ ವಾರ್ಫೇರ್. ಯಾವ ಜನ ಇವನನ್ನ ನೋಡಿ ನಡುತ್ತಾ ಇದ್ರು, ಅದೇ ಜನ ಇವತ್ತು ಇವನ ದುಸ್ಥಿತಿಯನ್ನ ನೋಡಿ ನಗ್ತಾ ಇದ್ದಾರೆ. ನಿನ್ನ ಜಮಾನ ಮುಗಿತು ಮಗನೆ ಅಂತ ಪೊಲೀಸರು ಆಕಾಶ್ನ ಬಟ್ಟೆಯನ್ನ ಬೆಚ್ಚಿಸಿ ಎಳೆದಾಡ್ಕೊಂಡು ಹೋಗ್ತಾ ಇರುವ ಘಟನೆ ಇಡೀ ಬಂಗಾಳದ ಸಾರ್ವಜನಿಕರಲ್ಲಿ ಒಂದು ಭಾರಿ ದೊಡ್ಡ ಆತ್ಮವಿಶ್ವಾಸದ ತುಂಬಿದೆ. ರೌಡಿಗಳು ಅಂದ್ರೆ ಅವರು ದೇವರಲ್ಲ, ಅವರು ಕೂಡ ಸಾಮಾನ್ಯ ಕ್ರಿಮಿನಲ್ಗಳು. ಕಾನೂನಿನ ಮುಂದೆ ಅವರ ಆಟ ನಡೆಯೋದಿಲ್ಲ ಅನ್ನುವುದನ್ನ ಈ ಘಟನೆ ಸಾಬೀತುಪಡಿಸಿದೆ. ಇನ್ನು ಎರಡನೇ ಕುಖ್ಯಾತ ರೌಡಿ ಅಂದ್ರೆ ಅದು ಶಮೀಮ್ ಅಹಮದ್ ಅಲಿಯಾಸ್ ಗಬ್ಬರ್. ಹೆಸರಿಗೆ ತಕ್ಕಂತೆ ಇವನು ಶಿವಪುರ ಪ್ರದೇಶದಲ್ಲಿ ಒಬ್ಬ
ಭೀಕರ ಗಬ್ಬರ್ ಸಿಂಗ್ ನಂತೆ ವರ್ತಿಸ್ತಾ ಇದ್ದ. ಇವನು ಶಿವಪುರದ ಪ್ರಭಾವಿ ಟಿಎಂಸಿ ನಾಯಕನಾಗಿದ್ದ. ಮಮತಾ ಬ್ಯಾನರ್ಜಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಈತ ಹಲವಾರು ಭೀಕರ ಅಪರಾಧ ಪ್ರಕರಣಗಳ ಅಸಲಿ ರೂವಾರಿಯಾಗಿದ್ದ. ಬಡ ಜನರಿಗೆ ಸರ್ಕಾರದಿಂದ ಬರ್ತಾ ಇದ್ದ ಸಬ್ಸಿಡಿ ಹಣ ಮತ್ತು ಮನೆ ಕಟ್ಟಲು ಬರ್ತಾ ಇದ್ದ ಅನುದಾನದಲ್ಲಿ ಈತ ಬಲವಂತವಾಗಿ ಕಮಿಷನ್ ಪಡೀತಾ ಇದ್ದ. ಬಡವರ ಹೊಟ್ಟೆಗೆ ಹೊಡೆದು ಕೋಟಿ ಕೋಟಿ ಅಕ್ರಮ ಸಂಪತ್ತು ಗಳಿಸಿದ್ದ. ಈತ ಕಟ್ಟಿದ್ದ ಐಷಾರಾಮಿ ಫ್ಲಾಟ್ಗಳ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಇವನ ದರ್ಪ ಎಷ್ಟಿತ್ತಂದ್ರೆ ಗ್ಯಾಂಗ್ಗಳನ್ನ ಕಟ್ಟಿಕೊಂಡು ಅಕ್ರಮ ಆಯುಧಗಳನ್ನ ಹಿಡಿದುಕೊಂಡು ರಸ್ತೆಯಲ್ಲಿ ಹಾಡಹಗಲೇ ಭಯ ಹುಟ್ಟಿಸ್ತಾ ಇದ್ದ. ವಿಶೇಷವಾಗಿ ಚುನಾವಣೆ ಮುಗಿದ ನಂತರ ರಾಜಕೀಯ ವಿರೋಧಿಗಳ ಮೇಲೆ ದಾಳಿ ಮಾಡುವುದು, ಅವರ ಮನೆಯನ್ನ ಧ್ವಂಸ ಮಾಡುವುದು ಮತ್ತು ಹೆದರಿಸಿ ಊರು ಬಿಟ್ಟು ಹೋಗುವಂತೆ ಮಾಡುವ ಕರಾಳ ಕೆಲಸವನ್ನ ಈ ಗಬ್ಬರ್ ಸಿಂಗ್ ಮಾಡ್ತಾ ಇದ್ದ. ಯಾರು ತನಗೆ ಓಟ್ ಹಾಕೋದಿಲ್ಲವೋ ಅವರನ್ನ ಹುಡುಕಿ ಥಳಿಸುವ ಮತ್ತು ಬೆದರಿಕೆ ಹಾಕುವ ಕೆಲಸವನ್ನ ಈತ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದ. ಆದ್ರೆ ಅಧಿಕಾರ ಬದಲಾದ ತಕ್ಷಣವೇ ಈತನ ಕೌಂಟ್ ಡೌನ್ ಶುರುವಾಯಿತು. ಈ ಗಬ್ಬರ್ ನನ್ನ ಕಾಲರ್ ಹಿಡಿದು ಎಳೆತಂದಂತಹ ಪೊಲೀಸರು ಇವನ ಬಟ್ಟೆ ಬಿಚ್ಚಿಸಿ ಸರಿಯಾಗಿ ಬೆವರಿಳಿಸಿದ್ದಾರೆ. ಅಧಿಕಾರದಲ್ಲಿ ಇದ್ದಾಗ ಬಹಳ ದರ್ಪದಿಂದ ಮೆರೆದಿದ್ದ ಈಗ ಪೊಲೀಸರ ಎದುರು ಕಂಪ್ಲೀಟ್ ಆಗಿ ಶರಣಾಗಿದ್ದಾನೆ. ಸ್ನೇಹಿತರೆ, ಬಂಗಾಳದಲ್ಲಿ ಈಗ ನಡೀತಾ ಇರುವುದು ಪಕ್ಕಾ ಯೋಗಿ ಮಾಡೆಲ್ ಟ್ರೀಟ್ಮೆಂಟ್. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕ್ರಿಮಿನಲ್ಗಳ ಆಸ್ತಿಗಳನ್ನ ಬುಲ್ಡೋಸರ್ ಮೂಲಕ ಹೇಗೆ ಧ್ವಂಸ ಮಾಡ್ತಾ ಇದ್ದಾರೋ ಅದೇ ರೀತಿ ಈಗ ಬಂಗಾಳದಲ್ಲಿ ಸರ್ಕಾರ ಗೂಂಡಾಗಳ ಅಹಂಕಾರವನ್ನ ಧ್ವಂಸ ಮಾಡ್ತಾ ಇದೆ. ಯಾವ ಕ್ರಿಮಿನಲ್ಗಳು ಕಾನೂನನ್ನ ತಮ್ಮ ಕೈಗೊಂಬೆಯಂತೆ ಬಳಸ್ತಾ ಇದ್ದಾರೋ ಅವರಲ್ಲಿ ಈಗ ಕಾನೂನಿನ ಭಯ ಶುರುವಾಗಿದೆ. ಪ್ರಭಾವಿಗಳ ನೆರಳು ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಎನ್ನುವ ಇವರ ಭ್ರಮೆಯನ್ನ ನೂತನ ಆಡಳಿತ ಕಂಪ್ಲೀಟ್ ಆಗಿ ಹೊಸಕಿ ಹಾಕಿದೆ. ಭಯಮುಕ್ತ ಮತ್ತು ವಿಶ್ವಾಸಯುಕ್ತ ಆಡಳಿತ ಕೊಡ್ತೇವೆ ಅಂತ ಕೊಟ್ಟಿದ್ದಂತಹ ಭರವಸೆಯನ್ನ ಈಗ ಗ್ರೌಂಡ್ ಲೆವೆಲ್ ನಲ್ಲಿ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಮತ್ತು ರಾಜಕೀಯ ತಜ್ಞರು ಈ ಕಾರ್ಯಾಚರಣೆಯನ್ನ ದಶಕಗಳ ನಂತರ ಬಂಗಾಳದಲ್ಲಿ ನಡೀತಾ ಇರುವ ಅತಿ ದೊಡ್ಡ ಮಹಾ ಶುದ್ಧೀಕರಣ ಪ್ರಕ್ರಿಯೆ ಅಂತ ಕರೀತಾ ಇದ್ದಾರೆ. ಇಷ್ಟು ವರ್ಷ ಲೋಕಲ್ ದಾದಾಗಳ ಹಸ್ತಕ್ಷೇಪದಿಂದಾಗಿ ಉಸಿರುಗಟ್ಟಿದ್ದಂತಹ ಜನಸಾಮಾನ್ಯರು ಈಗ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಬಂಗಾಳ ನಿಜಕ್ಕೂ ಕೂಡ ಬದಲಾಗ್ತಿದೆ ಎನ್ನುವುದಕ್ಕೆ ಇಬ್ಬರು ರೌಡಿಗಳ ದುಸ್ಥಿತಿಯೇ ಕನ್ನಡಿ ಹಿಡಿದಂತಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ನೂರಾರು ಆಕಾಶ್ ಸಿಂಗ್ಗಳು ಮತ್ತು ಗಬ್ಬರ್ಗಳು ಬೀದಿಗೆ ಬರುವುದು 100% ಗ್ಯಾರಂಟಿ. ಈ ಘಟನೆಯಿಂದ ಇಡೀ ದೇಶಕ್ಕೆ ಹೋಗ್ತಾ ಇರುವ ಅತಿ ದೊಡ್ಡ ಮೆಸೇಜ್ ಏನಂದ್ರೆ ರಾಜಕೀಯ ಮತ್ತು ರೌಡಿಸಂನ ನಂಟನ್ನ ಮುರಿಯುವುದು. ಯಾವಾಗ ರೌಡಿಗಳಿಗೆ ರಾಜಕೀಯ ನಾಯಕರ ರಕ್ಷಣೆ ತಪ್ಪುತ್ತೋ ಆಗ ಅವರು ಕೇವಲ ಬೀದಿ ನಾಯಿಗಳಿಗಿಂತ ಕಡೆಯಾಗಿದ್ದಾರೆ ಎನ್ನುವುದನ್ನ ಈ ಘಟನೆ ಸಾಬೀತುಪಡಿಸ್ತಾ ಇದೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಪವರ್ ಕೊಟ್ಟರೆ ಅವರು ಕೇವಲ 24 ಗಂಟೆಯಲ್ಲಿ ಇಡೀ ರಾಜ್ಯವನ್ನ ಕ್ಲೀನ್ ಮಾಡಬಲ್ಲರು ಎನ್ನುವ ಸತ್ಯ ಈಗ ಜಗಜ್ಜಾಹೀರಾಗಿದೆ. ಆಕಾಶ್ ಮತ್ತು ಶಮೀಮ್ ಮಹಮ್ಮದ್ ನಂತಹ ಘಟಾನುಘಟಿ ಡಾನ್ಗಳೇ ಈಗ ಬಟ್ಟೆ ಕಳಚಿಕೊಂಡು ನಡು ರಸ್ತೆಯಲ್ಲಿ ನಿಂತಿರುವಾಗ ಇನ್ನುಳಿದ ಸಣ್ಣ ಪುಟ್ಟ ರೌಡಿಗಳ ಪರಿಸ್ಥಿತಿ ಏನಾಗಬೇಡ. ಬಂಗಾಳದ ಮೂಲೆ ಮೂಲೆಯಲ್ಲಿ ಅಡಗಿರುವ ಪ್ರತಿಯೊಬ್ಬ ಕ್ರಿಮಿನಲ್ಗೂ ಈಗ ಬೆವರು ಇಳಿಯಲು ಶುರುವಾಗಿದೆ. ಪೊಲೀಸರು ಈಗಾಗಲೇ ಒಂದು ದೊಡ್ಡ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಯಾರ್ಯಾರು ಲ್ಯಾಂಡ್ ಮಾಫಿಯಾ, ಡ್ರಗ್ಸ್ ಮಾಫಿಯಾ ಮತ್ತು ಹಫ್ತಾ ವಸೂಲಿಯಲ್ಲಿ ತೊಡಗಿದ್ದಾರೋ ಅವರನ್ನೆಲ್ಲ ಒದ್ದು ಹೊಳಗೆ ಹಾಕುವ ಮೆಗಾ ಪ್ಲಾನ್ ರೆಡಿಯಾಗಿದೆ. ಮುಂಬರುವ ದಿನಗಳಲ್ಲಿ ಇಂತಹ ನೂರಾರು ಪೆರೇಡ್ಗಳು ಬಂಗಾಳದ ರಸ್ತೆಗಳಲ್ಲಿ ನಡೆಯಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜಕಾರಣದ ಬೆಂಬಲವಿದೆ ಎಂದು ಮೆರಿತಾ ಇದ್ದವ ಗೂಂಡಗಳಿಗೆ ಅಧಿಕಾರ ಬದಲಾವಣೆಯಾದಾಗ ಎಂತಹ ನರಕ ದರ್ಶನವಾಗುತ್ತೆ ಎನ್ನುವುದಕ್ಕೆ ಈ ಘಟನೆ ಅಕ್ಷರಶಃ ಜೀವಂತ ಉದಾಹರಣೆಯಾಗಿದೆ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಮಾಡಿದ ಪಾಪ ಯಾವತ್ತಿದ್ರೂ ಕೂಡ ತಿರುಗಿ ಹೊಡೆಯುತ್ತೆ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಬದಲಾದ ಬಂಗಾಳದ ಈ ಚಿತ್ರಣ ಇಡೀ ಭಾರತದ ಆಂತರಿಕ ಭದ್ರತೆಗೆ ಒಂದು ಹೊಸ ಭರವಸೆಯನ್ನು ಮೂಡಿಸಿದೆ. ಸೊ ನಿಮ್ಗೇನನ್ಸುತ್ತೆ? ಬಂಗಾಳದಲ್ಲಿ ಅಮಾಯಕರಿಗೆ ಕಂಟಕವಾಗಿದ್ದ ಆಕಾಶ್ ಮತ್ತು ಗಬ್ಬರ್ ನಂತಹ ರೌಡಿಗಳನ್ನ ಪ್ಯಾಂಟ್ ಬಿಚ್ಚಿಸಿ ನಡು ರಸ್ತೆಯಲ್ಲಿ ಪರೇಡ್ ಮಾಡಿಸಿದ ಪೊಲೀಸರ ಈ ಖಡಕ್ ಆಕ್ಷನ್ 100% ಸರಿಯಾಗಿದೆ ಅಂತ ನಿಮ್ಗನ್ಸುತ್ತಾ? ರಾಜಕೀಯ ಪ್ರಭಾವ ಬಳಸಿ ಲ್ಯಾಂಡ್ ಮಾಫಿಯಾ ಮತ್ತು ಹಫ್ತಾ ವಸೂಲಿ ಮಾಡ್ತಾ ಇದ್ದ ಇಂತಹ ಕ್ರಿಮಿನಲ್ಗಳಿಗೆ ಇದಕ್ಕಿಂತ ದೊಡ್ಡ ಕಠಿಣ ಶಿಕ್ಷೆ ಆಗ್ಬೇಕು ಎನ್ನುವ ಆಗ್ರಹಕ್ಕೆ ನಿಮ್ಮ ಬೆಂಬಲ ಇದೆಯಾ? ಬಂಗಾಳದಲ್ಲಿ ಶುರುವಾಗಿರುವ ಈ ಯೋಗಿ ಮಾಡೆಲ್ ಟ್ರೀಟ್ಮೆಂಟ್ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯವನ್ನ ಗುಂಡಾ ಮುಕ್ತ ಮಾಡುತ್ತೆ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.